ನನಗೆ 2004 ಅಲ್ಲಿ ಡಿಸ್ಕೊಲಾಪ್ಸ್ ಆಗಿ ಮೇಜರ್ ಆಪರೇಷನ್ ಕೂಡ ಆಗಿದೆ. ಅಲ್ಲಿಂದ ಪದೇ ಪದೇ ಬಿಟ್ಟು ಬಿಟ್ಟು ಬೆನ್ನು ಬರ್ತಾ ಇತ್ತು. ಸಾಧಾರಣ 2 ವರ್ಷದಿಂದ ರಾಘವೇಂದ್ರ ಶೆಟ್ಟಿಗೆ ನಮ್ಮ ಹಿಂದೆ ವಿಧಿದ್ರು ನಿಮ್ ಬೆನ್ನು ಗುಣ ಮಾಡಿ ಕೊಡ್ತೇನೆ ತಗೊಳ್ಳಿ ಅಂತ. ನಾನು ನಿಜವಾಗಿ ನಂಬಿಕೆ ಅಲ್ಲದೆ ರಿಜೆಕ್ಟ್ ಮಾಡ್ತಾ ಬಂದೆ. ಬಟ್ ಮೊನ್ನೆ ಪುನಃ ಮತ್ತು ರೀಸೆಂಟ್ಲಿ ನನಗೆ ಸ್ವಲ್ಪ ಬೆನ್ನು ಸ್ಟಾರ್ಟ್ ಆಯ್ತು. ಮತ್ತೆ ನೋಡುವ ಇದೊಂದು ಟ್ರೈ ಮಾಡುವ ಅಂತ ಫುಲ್ ಕಿಟ್ ತಗೊಂಡಿದ್ದಾನೆ 50 PVದು ಮ್ಯಾಟರ್ಸ್, ಬೆಡ್ ಮ್ಯಾಟರ್ಸ್ ಮತ್ತೆ ಪಿಲೋ ಪ್ಯಾಡು, ಇದು ಕೈಗೆ ಕಟ್ಟುವಂತದ್ದು ಒಂದು ಬ್ರಾಸ್ಲೆಟ್ ಪ್ಯಾಡು, ಆಮೇಲೆ ವಾಟರ್ ಎನರ್ಜಿ ಪ್ಯಾಡು, ಇಷ್ಟೊಂದು ಯೂಸ್ ಮಾಡ್ತಾ ಇದ್ದಾನೆ. ಬ್ಯಾಕ್ ಪೈನು ಸಾಧಾರಣ ಒಂದು 3-4 ಡೇಸ್ ಅಲ್ಲಿ ಕಡಿಮೆ ಆಗಿದೆ. ಬಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಏನಂದ್ರೆ ಒಂದು 7 ಡೇಸ್ ಅಲ್ಲಿ ನನಗೆ 2000 ಇಂದ 2001 ಇಂದ ನಾನು ಕನ್ನಡಕ ಆಗ್ತಾ ಬಂದಿದ್ದೇನೆ. 0.75 ಇಂದ ಸ್ಟಾರ್ಟ್ ಆಗಿದ್ದು +30 ವರೆಗೆ ಯೂಸ್ ಮಾಡ್ತಾ ಇದ್ದೆ. ಲಾಸ್ಟ್ ಕನ್ನಡಕ 30 ಬಟ್ ನಾನು ತಗೊಂಡಿದ್ದು ಮ್ಯಾಟ್ರಸ್ ಕಂಪ್ಲೇಂಟ್ ಇವರಿಗೆ ಸರ್ ಹೇಳಿದ್ದು ಬ್ಯಾಕ್ ಪೈನ್ ಇದೆ ಅಂತ. ಬ್ಯಾಕ್ ಪೈನ್ ಕ್ಲಿಯರ್ ಆಯ್ತು, ಕಣ್ಣಿನ ಮೇಲೆ ಎಫೆಕ್ಟ್ ಆಯ್ತು. ಕಣ್ಣು ಕಂಪ್ಲೀಟ್ ಕೆಂಪಾಗುದು, ತುಡಿಕೆ ಬರುದು, ಕನ್ನಡಕ ಹಾಕಿದ್ರೆ ಏನು ಕಾಣುದಿಲ್ಲ, ತೆಗೆದ್ರು ಕಾಣುದಿಲ್ಲ, ಹಾಕಿದ್ರು ಕಾಣುದಿಲ್ಲ, ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ಆಗ ನಮ್ ಸರ್ನ ಕ್ಲಾಸ್ ನಿಮ್ಮ ಮ್ಯಾಟ್ ನನ್ನ ಕಣ್ಣು ತೆಗಿದು ಮಾರ, ಬೆನ್ನು ಹೋಗಿದೆ, ಕಣ್ಣು ತೆಗಿತಾ ಅಂತ ಡೌಟ್ ನನಗೆ. ಕಣ್ಣು ಹೀಗೀಗಾಗಿದೆ ಅಂತ ಕಣ್ಣು ತೋರಿಸಿದೆ. ಬಟ್ ಅವ್ರು ಹೇಳಿದ್ರು ಅದೇ ವಾಟರ್ ಎನರ್ಜಿಯಿಂದ ನಿಮ್ ಕಣ್ಣನ್ನು ಸ್ವಲ್ಪ ಡೈಲಿ ತೊಳ್ಕೊಳ್ಳಿ ಅಂದ್ರು. ಬಟ್ ನನಗೆ ನಂಬಿಕೆ ಬರಲ್ಲ, ಕಣ್ಣು ಮೇನ್ ಅಲ್ವಾ. ಇಮ್ಮಿಡಿಯೇಟ್ ಇದು ಆಯಾ ಹಾಸ್ಪಿಟ್ಲಿಗೆ ಹೋದೆ, ಕಣ್ಣಿನ ಆಸ್ಪತ್ರೆಗೆ. ಮೊದ್ಲಿಂದ ಕನ್ನಡಕ ಎಲ್ಲಿ ಚೇಂಜ್ ಮಾಡ್ತಾ ಅಲ್ಲೇ ಹೋದೆ. ಅವರಿಗೆ ಡಾಕ್ಟ್ರಿಗೆ ವಿಚಿತ್ರ ಆಯ್ತು, ಇದು ಹೇಗೆ ಇದು, ನನ್ನ ಏಜ್ 56 ಸರ್. ಈಗ 56ಕ್ಕೆ ಪಾಯಿಂಟ್ ಜಾಸ್ತಿ ಆಗ್ಬೇಕಿತ್ತು. ಇದು 30 ಇಂದ 1.75 ಹೆಂಗ್ ಬರ್ತದೆ, ಇದು ನನ್ನ ಇದ್ರಲ್ಲಿ ಹಿಸ್ಟ್ರಿಯಲ್ಲಿ ಫಸ್ಟ್ ಇದು ಏನೋ ಎಲ್ಲೋ ಕನ್ಫ್ಯೂಷನ್ ಆಗಿದೆ ಅಂತ ಹೇಳಿಕ್ಕೆ ಶುರು ಮಾಡಿದೆ. 5 years ಇಂದ ನಾನು .+30 ಯೂಸ್ ಮಾಡ್ತಾ ಬಂದಿದ್ದೆ ಕನ್ನಡಕ. ಆಮೇಲೆ ಮತ್ತೆ ಪುನಃ ನಂಗೆ ಮತ್ತೆ ಡೌಟ್ ಆಯ್ತು, ಇದೇನೋ ಬೇರೆ ಏನೋ ಆಗಿದೆಯಾ ಹಾಗಾದ್ರೆ ಅಂತ. ಮತ್ತೆ ಸೆಕೆಂಡ್ ಒಪಿನಿಯನ್ಗೆ ಆ ಆಸ್ಪತ್ರೆ ಬಿಟ್ಟು ಮತ್ತೊಂದು ದೊಡ್ಡ ಆಸ್ಪತ್ರೆಗೆ, ಲಯನ್ಸ್ ಐ ಹಾಸ್ಪಿಟಲ್ ಅಂತ ಇದೆ, ಪುನಃ ಸೆಕೆಂಡ್ ಒಪಿನಿಯನ್ಗೆ ಅಲ್ಲೂ ಅದೇ ಪುನಃ. ಯಾವುದು ನಂಬಿಕೆ ಅಂದ್ರೆ ಹೆಲ್ತ್ ಬಗ್ಗೆ ಸ್ವಲ್ಪ ಜಾಸ್ತಿ ಕೇರ್ ತಗೊಳ್ಬೇಕು. ಸೆಕೆಂಡ್ ಒಪಿನಿಯನ್ ಹೋದಾಗ ಅಲ್ಲೂ ಕೂಡ ನನ್ನ ಕಣ್ ಟೆಸ್ಟ್ ಮಾಡಿ ನೋಡುವಾಗ ನಮ್ಗೆ ರೈಟಿನ್ ಪವರ್ +1.75 ಇದೆ. ನನಗೆ ವಿಚಿತ್ರ ಇದೇನು ಮಿರಾಕಲ್ ಆಯ್ತಂತ. ಆಯ್ತು ಓಕೆ ಅಂತ ಗ್ಲಾಸ್ ಚೇಂಜ್ ಮಾಡಿದೆ ಸರ್. ಈಗ +1.75 ಈಗ ಯೂಸ್ ಮಾಡ್ತಾ ಇದ್ದೆ. ಬಟ್ ಕನ್ನಡಕ ಇಲ್ಲದೆ ನನಗೆ ಏನನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಸುಮಾರು 23 years 23 ವರ್ಷದಿಂದ ಕನ್ನಡಕ ಯೂಸ್ ಮಾಡ್ಕೊ ಬಂದವನು. ಮೊಬೈಲ್ ಅಲ್ಲಿ ಒಂದು ಕಾಂಟ್ಯಾಕ್ಟ್ಸ್ ಲಿಸ್ಟ್ ತೆಗಿಬೇಕಾದ್ರೂ ಕನ್ನಡಕ ಬೇಕೆ. ಕಂಟಿನ್ಯೂ ಕನ್ನಡಕ ಯೂಸ್ ಮಾಡ್ತಿದ್ದೆ. ನನ್ಗೆ ಪರಿಚಯ ಇರೋರು ಯಾರು ವಿದೌಟ್ ಫ್ಲೆಕ್ಸ್ ಅಲ್ಲಿ ನಾನು ನೋಡಿರ್ಲಿಕ್ಕಿಲ್ಲ, ಮನೆಯವರು ಬಿಟ್ಟು. ಈಗ ನನಗೆ ಹೇಗೆ ಆಗಿದೆ ಅಂದ್ರೆ ಸಾಧಾರಣ ನ್ಯೂಸ್ ಪೇಪರ್ ಕೂಡ ಓದೋ ಸ್ಥಿತಿಗೆ ಬಂದಿದ್ದೇನೆ ವಿತೌಟ್ ಕನ್ನಡಕ. ಆಯ್ತಾ, ಫ್ಲೆಕ್ಸ್ ಇಲ್ಲದೆ ನ್ಯೂಸ್ ಪೇಪರ್ ಓದುವರೆಗೆ ಬಂದೇನೆ. ಅದಕ್ಕಾಗಿ ನನಗೆ ಏನ್ ಅನಿಸಿದೆ ಈ ಪ್ರಾಡಕ್ಟ್ ಬಗ್ಗೆ ಅಂದ್ರೆ, ಇದು ಆ ಕಾಯಿಲೆಗೆ ಈ ಕಾಯಿಲೆಗೆ ಅನ್ನೋದಕ್ಕಿಂತ ಸಂಜೀವಿನಿ, ಅಮೃತ ಸಂಜೀವಿನಿ ಅಂತ ಹೇಳ್ಬೋದು. ಸಂಜೀವಿನಿ ಹೆಂಗ್ ಕೆಲಸ ಮಾಡ್ತಾ ಇದ್ರೆ ಮನುಷ್ಯನಿಗೆ ಏನೇನ್ ಪ್ರಾಬ್ಲಮ್ ಇದೆ ಪೂರ್ತಿ ಕ್ಲಿಯರ್ ಮಾಡುತ್ತೆ ಅಂತ. ಈ ಪ್ರಾಡಕ್ಟ್ ಗೆ ನಾವಿಟ್ಟ ಹೆಸರು, ಈಗ ನನ್ನ ಅನಿಸಿಕೆ ಪ್ರಕಾರ ಇದು ಅಮೃತ ಸಂಜೀವಿನಿ. ಇದನ್ನ ಎಲ್ಲಾ ರೋಗದವರಿಗೂ ಕೊಡಬಹುದು ಅಂತ